ಇದ್ದೀನಿ. ಇನ್ನ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತ್ತಿಟ್ಟಂತ ಆರೋಪದ ವಿಚಾರ ಈಗ ಆಲ್ರೆಡಿ 6ನೇ ದಿನಕ್ಕೆ ಉತ್ಖನನ ಕಾರ್ಯ ಪದಾರ್ಪಣೆ ಮಾಡಿರುವಂಥದ್ದು. ಕಳೆದೊಂದು ವಾರದಿಂದ ಕಳೆಬರಕ್ಕಾಗಿ SIT ಆಪರೇಷನ್ ಅನ್ನ ಮಾಡ್ತಾನೆ ಬರ್ತಾ ಇದೆ. ಕಳೆದೊಂದು ವಾರದಿಂದ ಕಳೆಬರಕ್ಕಾಗಿ SIT ಆಪರೇಷನ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಭಾನುವಾರ ಒಂದಿನ ಗ್ಯಾಪ್ ಕೊಡಲಾಗಿತ್ತು. SIT ಕಾರ್ಯಾಚರಣೆಗೆ ದಿನವೊಂದಕ್ಕೆ ಖರ್ಚು ಎಷ್ಟಾಗ್ತಾ ಇದೆ ಹಾಗಾದ್ರೆ ನ್ಯೂಸ್ 18ನಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಖರ್ಚಿನ ರಿಪೋರ್ಟ್. ಧರ್ಮಸ್ಥಳದಲ್ಲಿ SIT ತನಿಖೆಗೆ ನಿತ್ಯ 1.5 ಲಕ್ಷ ಖರ್ಚನ್ನ ಮಾಡಲಾಗ್ತಾ ಇದೆ. ಕಾರ್ಮಿಕರ ಕೂಲಿ, ತಿಂಡಿ, ಊಟ ಸೇರಿ 1.5 ಲಕ್ಷ ಖರ್ಚನ್ನ ಮಾಡಲಾಗ್ತಾ ಇರುವಂಥದ್ದು. ಅಲ್ಲಿ ಮೇನ್ಲಿ ಖರ್ಚು ಯಾವುದಕ್ಕಪ್ಪ ಅಂದ್ರೆ ಈಗ ಇಟಾಚಿ ಮತ್ತೆ ಕಾರ್ಮಿಕರು ಇದಾರಲ್ಲ, ಅಲ್ಲಿ ಕೂಲಿ ಕಾರ್ಮಿಕರು 12 ಜನ, ಅವರು ಮತ್ತೆ ಬೇರೆ ಕಡೆಯಿಂದ ಬಂದಂಥವ್ರಿಗೆ ಮಾತ್ರ ಅಲ್ಲಿ ಖರ್ಚು. ಅಲ್ಲಿ ಬರ್ತಾ ಇರುವಂಥ ಕಂದಾಯ ಆಫೀಸರ್ಸ್ಗೆಲ್ಲ ಏನು ಕೊಡೋದಿಲ್ಲ, ACಗಾಗಲಿ ಅಥವಾ SIT ಆಫೀಸರ್ಸ್ಗಾಗಲಿ ಅವ್ರಿಗೆ ಯಾರಿಗೂ ಕೊಡೋದಿಲ್ಲ. ಅವ್ರಿಗೆ ಯಾವುದೇ ರೀತಿಯಾದಂಥ ಖರ್ಚು ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇದೆಲ್ಲವೂ ಕೂಡ ತನಿಖೆಯ ಭಾಗ. ಆದರೆ ಉಳಿದಂತೆ ಬರುವಂಥ ಕೂಲಿ ಕಾರ್ಮಿಕರೆಲ್ಲ ಬರ್ತಾರಲ್ಲ, ಅವ್ರುಗಳಿಗೆ ಖರ್ಚಾಗ್ತಾ ಇರುವಂಥದ್ದು ಊಟ ತಿಂಡಿ ವಿಶ್ರಾಂತಿಗಾಗಿ ಲಾರ್ಜ್ ವೆಚ್ಚ ದಿನಕ್ಕೆ 10,000. ಗುಂಡಿ ಅಗಿಯುವಂತ ಕಾರ್ಮಿಕರಿಗೆ ನಿತ್ಯ 2,000 ವೇತನ. 15 ಕಾರ್ಮಿಕರಿಗೆ ದಿನಕ್ಕೆ 2,000ದಂತೆ 30,000 ಖರ್ಚಾಗ್ತಾ ಇದೆ. ತಾತ್ಕಾಲಿಕ ನಿರ್ಮಿಸುವಂತ ಟೆಂಟ್ಗಳ ವೆಚ್ಚ 3ರಿಂದ 4,000. ಒಟ್ಟು ಒಂದು ದಿನದ ಖರ್ಚು 1,50,000 ರೂಪಾಯಿ. ಧರ್ಮಸ್ಥಳ ಕೇಸ್ ತನಿಖೆಗೆ 260 ಅಧಿಕಾರಿ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ನಾ ಕಿಶನ್, ನೋಡ್ತಾ ಇದೀವಲ್ಲ, 1.5 ಲಕ್ಷದಷ್ಟು ಹಣವನ್ನ ಕೂಡ ಖರ್ಚು ಮಾಡಲಾಗ್ತದೆ. ಪ್ರತಿದಿನ ಖರ್ಚಾಗ್ತಾ ಇರೋದು ಅಮೌಂಟ್ ಅಂತ ನೋಡಿದಂತ ಸಂದರ್ಭದಲ್ಲಿ ಬಂದಿರುವಂತ ಬಹುದೊಡ್ಡ ಆತಂಕ, ಅದರ ಜೊತೆಗೆ ಗೊಂದಲ, ಆಶ್ಚರ್ಯ ಅನ್ನುವಂತ ಒಂದು ಆರೋಪಗಳು ಏನು ಬರ್ತಾ ಇದೆ ಅದು ಫಸ್ಟ್ ಕ್ಲಿಯರ್ ಆಗಬೇಕಾಗಿರುವಂಥದ್ದು. ಆದರೂ ಕೂಡ ಈ 1.5 ಲಕ್ಷದ ಖರ್ಚು ವೆಚ್ಚವನ್ನ ನೋಡೋದಾದ್ರೆ, ಅದರ ಜೊತೆಗೆ ಏನೂ ಸಿಗದಿರುವಂತ ಹಿನ್ನೆಲೆಯಲ್ಲಿ ಟೋಟಲಿ 10 ಸ್ಪಾಟ್ಗಳಲ್ಲಿ ಒಂದೇ ಒಂದು ಸ್ಪಾಟ್ ಅಲ್ಲಿ ಸಿಕ್ಕಿದ್ದನ್ನ ಹೊರತುಪಡಿಸಿ ನೋಡೋದಾದ್ರೆ ಆತ ಏನ್ ಹೇಳ್ತಾ ಇದ್ದಾನೆ, ಈಗ ಏನು ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ SIT ಅಧಿಕಾರಿಗಳಂತೂ ಪ್ರಶ್ನೆ ಮಾಡಿರ್ತಾರೆ ಆತನನ್ನ. ಖಂಡಿತ ಈ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಪ್ರತಿನಿತ್ಯ ಅವರು ಮಾಡ್ತಿದ್ದಾರೆ. ಇಲ್ಲಿಂದ ಸುಮಾರು 6:30 ಗಂಟೆಗೆ ಹೋದ ನಂತರವಾಗಿ SITಯ ಕಚೇರಿಯಲ್ಲಿ ಆತನನ್ನ ಒಂದು ಹಂತದಲ್ಲಿ ವಿಚಾರಣೆ ಮಾಡ್ತಾರೆ. ಇವತ್ತು ಏನು ಸಿಕ್ಕಿಲ್ಲ, ಯಾಕೆ ಎಂಬುದರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆದರೆ ಪ್ರತಿನಿತ್ಯ ಆತ ಕೊಡ್ತಾ ಇರುವಂತಹ ಉತ್ತರ, ಇಲ್ಲ ನನ್ನ ಅಂದಾಜು ತಪ್ಪಿರುತ್ತೆ, ಆದರೆ ನಾನು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಸುಳ್ಳು ಅಲ್ಲ ಅನ್ನೋದನ್ನ ಹೇಳ್ತಾ ಇರುವಂಥದ್ದು. ಜೊತೆಗೆ ಆತನೇ ಕೋರ್ಟಿಗೆ ಲಿಖಿತ ರೂಪದಲ್ಲಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ನಾನು ಹೇಳ್ತಾ ಇರುವಂಥದ್ದು ಸುಳ್ಳು ಅಂತಾದ್ರೆ ಕೋರ್ಟ್ ಕೊಡುವಂತಹ ಗರಿಷ್ಠ ಪ್ರಮಾಣದ ಶಿಕ್ಷೆಗೂ ಕೂಡ ನಾನು ಸಿದ್ಧನಿದ್ದೇನೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು. ಜೊತೆಗೆ ಜನರಲ್ಲಿ ಒಂದು ಚರ್ಚೆಗಳಾಗ್ತಾ ಇರುವಂಥದ್ದು, ಒಬ್ಬ ಅನಾಮಿಕ ವ್ಯಕ್ತಿ ಎಲ್ಲಿಂದಲೋ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾನೆ. ಜೊತೆಗೆ ಸ್ಥಳವನ್ನು ಐಡೆಂಟಿಫೈ ಮಾಡ್ತಾನೆ. ಉತ್ಖನನ ಆಗುವಾಗಲೂ ಆ ತಂಡ ಜೊತೆಗಿರ್ತಾನೆ. ಜೊತೆಗೆ ಸರ್ಕಾರಕ್ಕೆ ಹೇಳ್ತಾನೆ ತಾನು ಯಾವುದೇ ರೀತಿಯಾಗಿ ತನಿಖೆಗೆ ಸಿದ್ಧ, ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು, ಬೇರೆ ಯಾವುದೇ ತನಿಖೆಗೆ ತಾನು ಸಿದ್ಧ ಎಂಬುದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇದು ಸತ್ಯನಾ ಸುಳ್ಳ ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಕಳೆದ 10 ದಿನಗಳಿಂದ SIT ತಂಡ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದೆ. ಈ ತಂಡದ ಪ್ರತಿ ದಿನದ ವೆಚ್ಚ ಸುಮಾರು 1.5 ಲಕ್ಷ ಅಂತ ಹೇಳಿ ಸದ್ಯಕ್ಕೆ ಅಂದಾಜನ್ನು ಮಾಡಲಾಗಿದೆ. ಯಾಕಂದರೆ ಪ್ರತಿನಿತ್ಯ ಕಳೆದ 5 ದಿನಗಳಿಂದ ಸುಮಾರು 15 ಮಂದಿ ಕಾರ್ಮಿಕರು ಇಲ್ಲಿ ಬಂದು ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಅವರು ಬೇರೆ ಬೇರೆ ಭಾಗದ ಕಾರ್ಮಿಕರು. ಯಾಕಂದರೆ ಒಂದು ದಿನದಲ್ಲಿ ಬಂದಂಥ ಕಾರ್ಮಿಕ ಮಾರನೇ ದಿನಕ್ಕೆ ಬರಲ್ಲ. ಆ ನಂತರವಾಗಿ ಬೇರೆ ಬೇರೆ ಭಾಗದಿಂದ ಕಾರ್ಮಿಕರನ್ನು ಕರೆಸಿಕೊಳ್ಳಲಾಗ್ತಾ ಇದೆ. ಅವರ ವೆಚ್ಚ ತಲಾ 2,000 ಅಂತೆ ಪ್ರತಿದಿನ 30,000 ಆಗ್ತಾ ಇದೆ. ಅಧಿಕಾರಿಗಳ ಊಟ ವಸತಿ ಅಂತ ಹೇಳಿ ದಿನಕ್ಕೆ 10,000 ಆಗ್ತಾ ಇದೆ. ಸುಮಾರು 260 ಮಂದಿ ಇಲ್ಲಿ ಸಿಬ್ಬಂದಿ ಇರುವಂಥದ್ದು. 200 ಮಂದಿ ಕೇವಲ ಪೊಲೀಸರು ಭದ್ರತೆಗಾಗಿಯೇ ನಿಯೋಜನೆಗೊಂಡಿದ್ದಾರೆ. ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೊಲೀಸರು ಅಂತ ಹೇಳೋದಾದ್ರೆ ನಿಮಗೆ ಉತ್ತರವನ್ನು ಇಲ್ಲೇ ತೋರಿಸ್ತೀನಿ. ಸಾಕಷ್ಟು ಮಂದಿ ಸ್ಥಳೀಯರು ಇಲ್ಲಿ ಬಂದು ಸೇರ್ತಾ ಇರುವಂಥದ್ದು. ಪ್ರತಿನಿತ್ಯ ಕುತೂಹಲಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಭಾಗದಲ್ಲಿ ಓಡಾಡುವಂಥ ಜನ ರಸ್ತೆ ಪಕ್ಕದಲ್ಲಿ ವಾಹನವನ್ನು ನಿಲ್ಲಿಸಿ ಒಳಭಾಗದಲ್ಲಿ ಏನಾಗ್ತಾ ಇದೆ ಎಂಬುದರ ಬಗ್ಗೆ ನೋಡ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಕಳೆದ ವಾರವೂ ಕೂಡ ಇದೇ ಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು, ಕುತೂಹಲಿಗರು ಬಂದು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಇಲ್ಲಿ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದಾರೆ. ಜೊತೆಗೆ ಒಳಭಾಗದಲ್ಲಿ ಏನಾಗ್ತಾ ಇದೆ, ಕಳೆಬರ ಸಿಗ್ತಾ ಇಲ್ವಾ ಎಂಬುದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಸುಮಾರು 200 ಮಂದಿ ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಕಳೆದ ಇಷ್ಟು ದಿನಗಳಲ್ಲಿ ರಾತ್ರಿ ಮತ್ತು ಹಗಲು
ಶಸ್ತ್ರಸಹಿತ ಸಿಬ್ಬಂದಿಗಳು ಇಲ್ಲಿ ಭದ್ರತೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸಾಕ್ಷ್ಯ ನಾಶದ ಆರೋಪ ಬರಬಾರ್ದು ಎನ್ನುವ ನಿಟ್ಟಿನಲ್ಲಿ SIT ತಂಡ ಇಷ್ಟು ಭದ್ರತೆಯನ್ನು ಕೂಡ ಮಾಡಲಾಗ್ತಾ ಇದೆ. SIT ಟೀಮಲ್ಲಿ ಸುಮಾರು 26 ಮಂದಿ, FSLನಲ್ಲಿ 5 ಮಂದಿ, ಸೋಕೋದಲ್ಲಿ 5 ಮಂದಿ, ಪೌರ ಕಾರ್ಮಿಕರು 15 ಮಂದಿ, AC ಒಬ್ಬರು, ತಹಶೀಲ್ದಾರ್ ಒಬ್ಬರು, ಜೊತೆಗೆ ಸ್ಥಳೀಯ ಅಧಿಕಾರಿಗಳು 5, ಪೊಲೀಸ್ ಸಿಬ್ಬಂದಿ 200, ಒಟ್ಟು 260 ಮಂದಿ ಕಳೆದ 5 ದಿನಗಳಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಖರ್ಚು ವೆಚ್ಚಗಳನ್ನು ಗಮನಿಸೋದಾದರೆ ಪ್ರತಿದಿನ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಸರ್ಕಾರಕ್ಕೆ. ಈ 1.5 ಲಕ್ಷ ರೂಪಾಯಿ ಖರ್ಚಾದರೂ ಕೂಡ ಜನರ ಮನಸ್ಸಲ್ಲಿ ಇಷ್ಟು ವರ್ಷಗಳಿಂದ ಇರುವಂಥ ಗೊಂದಲಗಳು, ಯಾವುದು ಸತ್ಯ ಯಾವುದು ಅಸತ್ಯ ಎಂಬ ಗೊಂದಲಗಳಿದೆ. ಆ ಗೊಂದಲಗಳು ತೀರ್ಮಾನ ಆಗಬೇಕು ಅನ್ನೋದು ಬಹಳಷ್ಟು ಜನರ ನಿರೀಕ್ಷೆ. ಜೊತೆಗೆ ಆ ನಿರೀಕ್ಷೆಯ ಪ್ರಕಾರವಾಗಿ SIT ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಪೃಥ್ವಿರಾಜ್.